ಏನ್ ಸಣ್ಣಮ್ಮ ಚೆನ್ನಾಗಿದ್ಯಾ ಅಂದ್ರೆ ನಾನ್ ನಿರೀಕ್ಷೆ ಮಾಡಿದ ಉತ್ತರ ಹೇಳಿಲ್ಲ ಅವಳು. ಚೆನ್ನಾಗಿ ನೀ ಕಣ್ಬಾ ನಿನ್ನಂಗಿದ್ದಾನ. ನಾನು ಶಾಕ್ ಆಗ್ಬಿಟ್ಟೆ. ನಾನ್ ಚೆನ್ನಾಗಿದ್ದೀನಿ ಅಂತ ಅನ್ಕೊಂಡು ಹೋಗಿದ್ದೀನಿ, ನಾನು ಕಾರ್ ಬಿಟ್ಕೊಂಡು ಹೋಗಿದ್ದೀನಿ, ನನ್ನ ಮನೆ ಚೆನ್ನಾಗದೆ, ನಮ್ ಬಟ್ಟೆ ಬರೆ ಎಲ್ಲ ಚೆನ್ನಾಗದೆ, ನಾವು ಚೆನ್ನಾಗಿದ್ದೀವಿ ಅಂತ ನಾನು ಅನ್ಕೊಂಡಿದ್ದೀನಿ. ಇವಳು ಮುದುಕಿ ಚೆನ್ನಾಗಿ ನಿಂತ್ಕೊಂಡ್ಬಾ ನಿನ್ನಂಗಿದ್ದಾನ ಅಂತ ನನಗೆ ಕೇಳ್ಬೇಕು ಅಂತ ಅನಿಸ್ತು. ಮುದ್ಕಮ್ಮ ಏನಾಗಿದ್ದೀನಿ ನಾನು ಚೆನ್ನಾಗಿದ್ದೀನಿ ಅಂದೆ ನಾನು. ಅವಳೇನಂತ ಗೊತ್ತಾ, ಬಾಪ ಚೆನ್ನಾಗಿದ್ದೀಯ ಕಣ, ನೋಡು ನಾನು ಕಷ್ಟವ ಸುಖವ ನಮ್ಮೂರಲ್ಲಿ ಇವ್ನಿ, ನೀನು ಉಣ್ಣೋದಿದ್ದ ಸ್ಥಾನಕ್ಕೆ ದೇಶಾಂತರ ಹೋಗ್ಬಿಟ್ಟಲ್ಲಪ್ಪ. ಯಾವ ಊರಿಗೋದ್ರೂ ಇಷ್ಟ ಅಲ್ವಾ ಉಣ್ಣದ್ ನೀನು, ಅದಕ್ಕೆ ಯಾಕೆ ಹಿಂಗೆಲ್ಲ ಸುತ್ತಕ್ ಹೋದೆ ನೀನು ಅಂದೋಳು. ಅರೆ ನನ್ನ ಬದುಕನ್ನ ಇಲ್ಲಿ ಯಾರು ನಿಂತ್ಕೊಂಡು ಇವ್ರು ಎಲ್ಲ ಓಡಾಡ್ತಾರೆ, ಪ್ರವಾಸ ಮಾಡ್ತಾರೆ, ಭಾಷಣ ಹೊಡಿತಾರೆ ಅಂತೆಲ್ಲ ಕತೆ ಹೊಡಿತಾರಲ್ಲ, ಇದನ್ನ ಅವಳು ಬೇರೆ ತರ ಹೇಳ್ತಾವಳೆ. ಉಣ್ಣೋದಿನ ಇಷ್ಟಕ್ಕೆ ಅಲ್ಲೆಲ್ಲ ಯಾಕೆ ಸುತ್ತಾಡಕ್ ಹೋದೆ, ನನ್ನೋರು ತನ್ನೋರು ಇಲ್ಲ, ಅಣ್ಣಿಲ್ಲ ತಮ್ಮಿಲ್ಲ ದಾಯಾದಿಗಳಿಲ್ಲ, ಅಲ್ಲೆಲ್ಲೋ ಹೋಗಿ ಮನೆ ಕಟ್ಕೊಂಡು ಯಾರ್ದೋ ಹೊಲದಲ್ಲಿ ಮನೆ ಕಟ್ಕೊಂಡು ಮನೆ ಮುಂದ್ಗಡೆ ಬಸ್ ಓಡಾಡ್ತವೆ, ನಿಂದು ಒಂದ್ ಬಾಳ ಆಗ್ಲು. ಒಂದ್ ಆಡಿಲ್ಲ, ಕುರಿ ಇಲ್ಲ, ದನ ಇಲ್ಲ, ಕರ ಇಲ್ಲ, ಒತ್ತಾಡಿದ್ರೆ ನಿನ್ ಮನೆ ಒಂದು ಅಂಬ ಅನ್ನಕ್ ಒಂದ್ ಕರ ಇಲ್ಲಪ್ಪ, ಒಂದ್ ಹಸ ಇಲ್ಲ, ನಿಂದು ಒಂದ್ ಬಾಳ. ಅದೆಲ್ಲೋ ತಗೊಂಬಂದು ಪಾಕಿಟಲ್ಲಿ ಕುಡಿತೀರಿ.